ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಚಂದು ಕ್ರಿಯೇಟರ್ ವ್ಲಾಗ್ಗೆ ಸ್ವಾಗತ. ಭಗವದ್ಗೀತಾ ಗೀತ ಸಾರಾಮೃತ ಅಧ್ಯಾಯ 3. ಶ್ರೀಕೃಷ್ಣ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವಿವರಿಸಿ ಅವನೇ ದೊಡ್ಡವನು, ಉತ್ತಮನೆಂದು ಹೇಳಿದ. ಇದರಿಂದ ಎಲ್ಲಿಯಾದರೂ ಒಂದು ನಿರ್ಜನ ಪ್ರದೇಶದಲ್ಲಿ ಕುಳಿತು ಏನೂ ಮಾಡದೆ ಶಾಂತವಾಗಿರಬೇಕೆಂಬ ಭಾವನೆ ಅರ್ಜುನನಿಗೆ ಬಂತು. ಮೊದಲು ಕರ್ತವ್ಯ ಕರ್ಮಗಳನ್ನು ಮಾಡಲೇಬೇಕು, ಬಿಡಕೂಡದು ಎಂದೂ ಹೇಳಿದ್ದ. ಹೀಗಾಗಿ ಅವನಿಗೆ ಗೊಂದಲವಾಗಿ ಇವುಗಳಲ್ಲಿ ಸರಿಯಾದುದು ಯಾವುದೆಂಬುದನ್ನು ತಿಳಿಯುವ ಬಯಕೆ ಆಯಿತು. ಆಗ ಅವನು ಶ್ರೀಕೃಷ್ಣನನ್ನು ಕುರಿತು, ಜ್ಞಾನವೇ ಶ್ರೇಷ್ಠ, ಶ್ರೇಯಸ್ಕರವೆನ್ನುವುದಾದರೆ ನನ್ನನ್ನು ಕೊಲ್ಲುವ ಈ ಕ್ರೂರ ಕೆಲಸಕ್ಕೆ ಏಕೆ ಪ್ರೇರೇಪಿಸುತ್ತೀಯೇ? ನಿನ್ನ ಅಭಿಪ್ರಾಯ ಅರಿವಾಗಲಿಲ್ಲ ಎಂದು ಕೇಳಿದ. ಶ್ರೀಕೃಷ್ಣ ಹೇಳುತ್ತಾನೆ, ಅರ್ಜುನ, ಅನಾದಿಯಿಂದಲೂ ಈ ಲೋಕದಲ್ಲಿ 2 ಸಂಪ್ರದಾಯಗಳು, ದಾರಿಗಳು ಇವೆ. ಒಂದು ಜ್ಞಾನಯೋಗ, ಮತ್ತೊಂದು ಕರ್ಮಯೋಗ. ಜ್ಞಾನಯೋಗ ಅಂತರ್ಮುಖದ್ದು, ಇದು ತತ್ವ ವಿಚಾರ ಮಾಡುವವರಿಗೆ. ಕರ್ಮಯೋಗ ಬಹಿರ್ಮುಖದ್ದು, ಇದು ಕರ್ತವ್ಯ ತತ್ಪರರಾದ ಸಾಧಕರಿಗೆ. ಇವೆರಡೂ ಪರಸ್ಪರ ವಿರೋಧಿಗಳಲ್ಲ. ಯಾವ ದಾರಿ ಹಿಡಿದರೂ ಫಲ ಮುಕ್ತಿಯೇ. ಒಂದು ವಿಚಾರ, ಕರ್ಮಯೋಗದೊಂದಿಗೆ ಜ್ಞಾನವೂ ಸೇರಿದಾಗ ಅದು ಕರ್ಮ ಸನ್ಯಾಸವಾಗುತ್ತದೆ. ಜ್ಞಾನವಿಲ್ಲದ ಸ್ಥಿತಿಯಲ್ಲಿ ಕರ್ಮ ತ್ಯಾಗವು ವ್ಯರ್ಥ, ಅನರ್ಥಕಾರಿಯೂ ಆಗಬಹುದು. ಆದರೆ ಜ್ಞಾನವಿಲ್ಲದಿರುವಾಗಲೂ ಕರ್ಮಯೋಗವು ಚಿತ್ತಶುದ್ಧಿಯನ್ನುಂಟು ಮಾಡುತ್ತದೆ. ಕರ್ಮ ಮಾಡುವುದು ಯಾವ ದೃಷ್ಟಿಯಿಂದಲೂ ಕೀಳಾದುದಲ್ಲ. ಅಜ್ಞಾನಿಯು ಕೆಲಸವನ್ನು ಫಲಾಪೇಕ್ಷೆಯಿಂದ, ಸ್ವಪ್ರಯೋಜನ ದೃಷ್ಟಿಯಿಂದ ಮಾಡುತ್ತಾನೆ. ಆದರೆ ಅದೇ ಕೆಲಸವನ್ನು ಜ್ಞಾನಿಯು ಫಲಾಪೇಕ್ಷೆಯಿಲ್ಲದೆ ಸರ್ವಾತೈಕ ದೃಷ್ಟಿಯಿಂದ ಮಾಡುತ್ತಾನೆ. ಕೆಲಸ ಒಂದೇ. ಕರ್ಮ ಸನ್ಯಾಸವು ಮುಕ್ತಿ ಹೇತುವೂ ಹೌದು ಎಂದು ತಿಳಿಸಿಕೊಡುತ್ತಾನೆ. ಕೆಲಸವನ್ನೇ ಮಾಡದೆ ಸುಮ್ಮನೆ ಕುಳಿತಿರಲು ಯಾರಿಗೂ ಸಾಧ್ಯವಿಲ್ಲ. ಅಲ್ಲದೆ ಕರ್ಮವನ್ನು ಮಾಡದೆ ಕೈಕಟ್ಟಿ ಕುಳಿತು ಮಾತ್ರಕ್ಕೆ ಕರ್ಮ ಸನ್ಯಾಸವು ದಕ್ಕುವುದಿಲ್ಲ. ಈ ಶರೀರ ಒಂದು ಯಂತ್ರ, ಕೆಲಸ ಮಾಡುವುದೇ ಇದರ ಸ್ವಭಾವ. ಪ್ರತಿಯೊಬ್ಬನೂ ಪ್ರಕೃತಿಯಿಂದ ಹುಟ್ಟಿದ ಗುಣದಂತೆ ಯಾವುದಾದರೊಂದು ಕೆಲಸವನ್ನು ಮಾಡಲೇಬೇಕು. ಆ ಕರ್ಮದಲ್ಲಿ ಪಾಪ ಪುಣ್ಯ ಬರಲು ಮನಸ್ಸು ಕಾರಣ. ಮನಸ್ಸಿನಲ್ಲಿ ಅನೇಕ ಆಸೆಗಳನ್ನಿಟ್ಟುಕೊಂಡು ಹೊರಗೆ ಕೆಲಸ ಮಾಡದೆ ಸನ್ಯಾಸಿಯಂತೆ ತೋರ್ಪಡಿಸಿಕೊಂಡರೆ ಅವನು ಸಮಾಜವಂಚಕ. ಅಂತಹ ಅಕರ್ಮದಿಂದ ಏನೂ ಪ್ರಯೋಜನವಿಲ್ಲ. ಅದಕ್ಕಿಂತ ಸಂಘರಹಿತನಾಗಿ ಕೆಲಸ ಮಾಡುವುದು ಉತ್ತಮ. ಆದ್ದರಿಂದ ನಾವು ನಮ್ಮ ಪಾಲಿನ ಕೆಲಸವನ್ನು ಯಜ್ಞದೃಷ್ಟಿಯಿಂದ, ಅಂದರೆ ಲೋಕಸೇವೆ ಎಂದು ಮಾಡಬೇಕು. ಜಗಚ್ಚಕ್ರವು ಕರ್ಮದಿಂದಲೇ ಸಾಗುವುದು. ಸದ್ಭಾವನೆಯಿಂದ ಮಾಡಿದ ಕರ್ಮ ಮೋಕ್ಷಕ್ಕೆ ಅಥವಾ ಪರಿಪೂರ್ಣತೆಗೆ ದಾರಿಯಾಗುತ್ತದೆ. ಇದೂ ಸಹ ಜ್ಞಾನ ಮಾರ್ಗದಷ್ಟೇ ಪರಿಣಾಮಕಾರಿ. ಈ ಭಾವನೆಯಿಂದ ಮಾಡಿದ ಕೆಲಸವು ನಿನ್ನನ್ನು ಬಂಧಿಸುವುದಿಲ್ಲ. ಅದರಿಂದ ಜ್ಞಾನ ಬರುವುದು, ಕೊನೆಗೆ ಮುಕ್ತಿಯೂ ಲಭಿಸುವುದು. ಇಡೀ ಬ್ರಹ್ಮಾಂಡವೇ ಈ ಯಜ್ಞ ಭಾವನೆಯ ಮೇಲೆಯೇ ನಿಂತಿದೆ. ಸೃಷ್ಟಿಯ ನಿಯಮವೇ ಹಾಗೆ ಎಂಬುದನ್ನು ಶ್ರೀಕೃಷ್ಣ ವಿವರಿಸಿದ. ಜನಕ, ಅಶ್ವಪತಿ ಮೊದಲಾದವರು ಯೋಗ ಕರ್ಮಾನುಷ್ಠಾನದಿಂದಲೇ ಸಿದ್ಧಿಯನ್ನು ಪಡೆದನು. ಹೊರಗೆ ಬ್ರಹ್ಮಾಂಡ ಮಾತ್ರವಲ್ಲ, ಒಳಗಿನ ಪಿಂಡಾಂಡವೂ ಸಹ ಇದೇ ರೀತಿ ಕೆಲಸ ಮಾಡುತ್ತದೆ. ಹೃದಯ, ಶ್ವಾಸಕೋಶ ಮುಂತಾದ ಪ್ರತಿಯೊಂದು ಇಂದ್ರಿಯವೂ ತನ್ನ ಸ್ವಧರ್ಮವನ್ನು ನೆರವೇರಿಸುತ್ತಾ ಯಜ್ಞ ಜೀವನ ನಡೆಸುತ್ತಿವೆ. ಸಾಧಕರು ಚಿತ್ತಶುದ್ಧಿಗಾಗಿಯೂ ಕೃತಾರ್ಥರಾದವರು ಲೋಕ ಸಂಗ್ರಹಕ್ಕಾಗಿಯೂ ಕರ್ಮ ಮಾಡಲೇಬೇಕು. ಹಾಗೆಯೇ ನೀನು ಲೋಕೋಪಕಾರಕ್ಕಾಗಿ, ಸಮಾಜದ ಒಳಿತಿಗಾಗಿ, ಅಧರ್ಮ ತಗ್ಗಿಸಲಿಕ್ಕಾಗಿ ಕೆಲಸ ಮಾಡಬೇಕು. ಈ ರೀತಿ ಮಾಡುವುದರಿಂದ ವ್ಯಕ್ತಿಗೂ ಸಮಾಜಕ್ಕೂ ಕಲ್ಯಾಣವಾಗುತ್ತದೆ, ಯೋಗಕ್ಷೇಮ ನಡೆಯುತ್ತದೆ. ಈ ರೀತಿಯ ಕರ್ಮಯೋಗ ಸಮಾಜಕ್ಕೊಂದು ಆದರ್ಶ. ಏಕೆಂದರೆ ಅದನ್ನು ಅನುಸರಿಸುವುದು ಉತ್ತಮ. ಶ್ರೇಷ್ಠ ಪುರುಷರು ಸತ್ಕರ್ಮದಲ್ಲಿ ತೊಡಗದಿದ್ದರೆ ಸಾಮಾನ್ಯ ಜನರು ಅವರ ಮಾರ್ಗವನ್ನು ಅನುಸರಿಸಿ ಕರ್ಮ ಸಾಂಕರ್ಯವಾಗಿ ಸಮಾಜ ಕೆಡುತ್ತದೆ. ಸಮಾಜದ ಅವನತಿಗೆ ಇವರೇ ಕಾರಣರಾಗುತ್ತಾರೆ.
ವಹಿಸಿಕೊಂಡ ಕಾರ್ಯವನ್ನು ಪ್ರತಿಫಲಾಪೇಕ್ಷೆ ಇಲ್ಲದೆ ಪರಿಪೂರ್ಣವಾಗಿ ಮಾಡುವುದೂ ಸಹ ಪರಮಾನಂದ ಸ್ಥಿತಿಗೆ ಒಯ್ಯುತ್ತದೆ. ಅರ್ಜುನನಿಗೆ ಮತ್ತೆ ಶಂಕೆ. ಮನುಷ್ಯನಿಗೆ ಪಾಪ ಕೆಲಸಕ್ಕೆ ಇಷ್ಟವಿಲ್ಲದಿದ್ದರೂ ಯಾವುದೋ ಶಕ್ತಿ ಅವನನ್ನು ಪಾಪ ಕಾರ್ಯಕ್ಕೆ ಎಳೆದಂತಾಗುತ್ತದೆ. ಅದು ಯಾವ ಶಕ್ತಿ ಎಂದು ಶ್ರೀಕೃಷ್ಣನಿಗೆ ಕೇಳುತ್ತಾನೆ. ಕೃಷ್ಣ, ರಜೋಗುಣ ಮತ್ತು ತಮೋಗುಣಗಳಿಂದ ಹುಟ್ಟಿದ ಕಾಮ, ಆಸೆ ಮತ್ತು ಕ್ರೋಧ, ಸಿಟ್ಟುಗಳೇ ಪಾಪ ಕಾರ್ಯಕ್ಕೆ ಎಳೆಯುವ ಶಕ್ತಿಗಳು. ಇವೇ ಮನುಷ್ಯನ ಶತ್ರುಗಳು. ಇವುಗಳಿಗೆ ತೃಪ್ತಿ ಎಂಬುದೇ ಇಲ್ಲ. ಇವು ಸ್ವಧರ್ಮವನ್ನು ಕೈಬಿಟ್ಟು ಪರಮಧರ್ಮಕ್ಕೆ ಕೈ ನೀಡುವಂತೆ ಮಾಡುವುದು. ಒಂದು ಆಸೆ ಕೈಗೂಡಿದರೆ ಮತ್ತೊಂದು ಆಗಲೇ ಸಿದ್ಧವಾಗಿರುತ್ತದೆ. ಇವು ಜ್ಞಾನವನ್ನು ಮರೆಮಾಡುತ್ತವೆ. ಕಾಮಿಗೆ ಆತ್ಮಜ್ಞಾನವಾಗಲಿ ಆತ್ಮಾನುಭವವಾಗಲಿ ಉಂಟಾಗುವುದಿಲ್ಲ. ಆದ್ದರಿಂದ ಮೊಟ್ಟ ಮೊದಲು ಇವುಗಳನ್ನು ನಿಗ್ರಹಿಸಬೇಕು. ಮನಸ್ಸನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಅದನ್ನು ಆತ್ಮಸ್ಮರಕ್ಕೆ ಏರಿಸಿ ಆ ಕಾಮಕ್ರೋಧಗಳನ್ನು ಗೆಲ್ಲಬೇಕು. ಆಗ ಬುದ್ಧಿ ಅವನು ಹೇಳಿದಂತೆ ಕೇಳುವುದು. ಮನುಷ್ಯನು ಜ್ಞಾನಿಯೋ ಅಜ್ಞಾನಿಯೋ, ಸಾಧಕನೋ ಸಿದ್ಧನೋ ಯಾರಾದರಾಗಿರಲಿ, ಲೋಕ ಕಲ್ಯಾಣಕ್ಕಾಗಿ ಸ್ವಧರ್ಮವನ್ನು ಕರ್ತವ್ಯ ದೃಷ್ಟಿಯಿಂದ ಫಲಾಪೇಕ್ಷೆ ಇಲ್ಲದೆ ಪರಮಾತ್ಮನ ಪ್ರೀತ್ಯರ್ಥವಾಗಿ ಮಾಡಬೇಕು. ಶ್ರೀಕೃಷ್ಣ ಅವತಾರ ಪುರುಷನಾದರೂ ಅರ್ಜುನನ ಸಾರಥಿಯಾಗಲು ಒಪ್ಪಿದ. ಆ ಕೆಲಸವನ್ನು ಎಚ್ಚರಿಕೆಯಿಂದ, ಜವಾಬ್ದಾರಿಯಿಂದ ಸಮರ್ಥವಾಗಿ ನೆರವೇರಿಸಿದ. ಹಾಗೆಯೇ ಅವನ ಗುರುಸ್ಥಾನದಲ್ಲಿದ್ದು ಅಷ್ಟೇ ಜಾಣತನದಿಂದ ಕೆಲಸ ಮಾಡಿದ. ಈ ಎರಡೂ ಕೆಲಸಗಳಲ್ಲಿ ಅವನು ಯಾವುದನ್ನೂ ಮೇಲು ಅಥವಾ ಕೀಳು ಎಂಬ ಭಾವನೆ ಅವನಿಗಿರಲಿಲ್ಲ. ತಾನು ವಹಿಸಿಕೊಂಡ ಕಾರ್ಯವನ್ನು ಮನಪೂರ್ವಕವಾಗಿ ನಿಸ್ವಾರ್ಥ ಬುದ್ಧಿಯಿಂದ ಸರಿಯಾಗಿ ಮಾಡಿ ಜನತೆಗೆ ಮಾರ್ಗದರ್ಶಿಯಾದ. ತಾನು ಹೇಳಿದಂತೆ ಮಾಡಿಯೂ ತೋರಿಸಿದ. ಗೀತೆಯಲ್ಲಿ ಈ ಅಧ್ಯಾಯ ಕೀಲಿ ಇದ್ದಂತೆ. ಯಾಕೆಂದರೆ ದೇವರು ನಮ್ಮನ್ನು ಸೃಷ್ಟಿಸಿರುವುದು ಸೇವೆ ಮಾಡಲಿಕ್ಕೆ, ತನ್ನ ಸಂತೋಷಕ್ಕಾಗಿ ಅಲ್ಲ ಎಂಬ ಸಂದೇಶ ಇಲ್ಲಿದೆ. ಲೋಕ ಸಂಗ್ರಹಕ್ಕಾಗಿ ಕರ್ಮದಲ್ಲಿ ತೊಡಗುವುದು ಅವಶ್ಯಕವಾಗಿದೆ. ಇದು ಸಮಾಜದ ಮುಂದಾಳುಗಳ ಬದ್ಧ ಕರ್ತವ್ಯವೂ ಸಹ ಆಗಿದೆ.